ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಜಿಎನ್, ರಾಧಿಕಾ ಹೃಷಿಕೇಶ್. ವೀಕ್ಷಕರಿಗೆಲ್ಲ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ. ವೀಕ್ಷಕರೇ, ಬನ್ನಿ ಇವತ್ತು ನಾನು ನಿಮಗೆ ಮರದ ಬಾಗಿನ ಗೌರಿ ಹಬ್ಬದಲ್ಲಿ ಹೇಗೆ ರೆಡಿ ಮಾಡೋದು ಅಂತ ಬನ್ನಿ ವೀಕ್ಷಕರೇ, ಮರದ ಬಾಗಿನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಳ್ತೇನೆ. ಇದಕ್ಕೆ 2 ಜೊತೆ ಮರಗಳನ್ನ ಈ ತರ ತಗೋಬೇಕಾಗತ್ತೆ. ಹೊಸ ಮರಗಳನ್ನ ನೀವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕ್ಲೀನ್ ಮಾಡಿ ಈ ತರ ಮರದ ಹೊರಭಾಗಕ್ಕೆ ಒಳಭಾಗಕ್ಕೆ ಈ ತರ ಅರಿಶಿಣವನ್ನ ಬಡಿಬೇಕಾಗುತ್ತೆ. ಅರಿಶಿಣವನ್ನ ನಾನಿಲ್ಲಿ ನೀರು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಅರಿಶಿಣವನ್ನ ಈ ತರ ಒಳಭಾಗಕ್ಕೆ ಹೊರಭಾಗಕ್ಕೆ ಇಡ್ತಾರೆ. ನಂತರ ಒಂದು ಕೆಂಪು ಕುಂಕುಮವನ್ನ ಮಧ್ಯದಲ್ಲಿ ಇಡ್ತಾರೆ. ಇದೇ ರೀತಿ ಒಳಗಡೆನೂ ಮಾಡಬೇಕು. ಬನ್ನಿ ವೀಕ್ಷಕರೇ, ಈಗ ನೋಡೋಣ ಮರದ ಬಾಗ್ನ ಹೇಗೆ ರೆಡಿ ಮಾಡೋದು ಅಂತ. ನಾನು ಮೊದಲೇ ಹೇಳಿದಾಗೆ ಈ ತರ 2 ಮರಗಳನ್ನ ಬಿಸಿಲಲ್ಲಿ ಒಣಗಿಸಿ ಅರಿಶಿಣ ಹಾಗೂ ಕುಂಕುಮ ಹಚ್ಚಿ ಇಟ್ಕೊಂಡಿದ್ದೇವೆ. ಇದರಲ್ಲಿ ದೊಡ್ಡ ಮರವನ್ನು ನಾವೇನ್ ಮಾಡ್ತೇವೆ, ಹೀಗೆ ಕೆಳಗಡೆ ಇಟ್ಕೊತೇವೆ. ಕೆಳಗಡೆ ಇಟ್ಕೊಂಡು ಈ ತರ ನಾನು ಆಮೇಲೆ ಒಟ್ಟಿಗೆ ತೋರಿಸ್ತೇನೆ. ವಿಡಿಯೋ ಇದು ಸೆಲ್ಫಿ ಮಾಡ್ತಾ ಇರೋದು. ಫಸ್ಟ್ ನಾವೇನ್ ಮಾಡ್ತೀವಿ, ವಿಳ್ಯದೆಲೆ ಅಡಿಕೆನ ಇಡ್ತೀವಿ. ವಿಳ್ಯದೆಲೆ ಅಡಿಕೆ ಇದೆ. ಇದರ ಮೇಲೆ ತೆಂಗಿನಕಾಯಿ, ಇದಕ್ಕೊಂದು ಕುಂಕುಮದವನ್ನು ಇಟ್ಟಿರ್ತೇವೆ, ಇಲ್ಲಿರ್ತೇವೆ. ಡ್ರೈ ಫ್ರೂಟ್ಸ್, ಪಂಚಫಲಗಳು, ಮಂಗಳಗೌರಿ ಸಾಮಾನು, ಮಂಗಳ ದ್ರವ್ಯ, ಇದು ಅಂಗಡಿಯಲ್ಲಿ ಸಿಗುತ್ತೆ. ಇದರಲ್ಲಿ ಬಳೆ, ಬಿಚ್ಚೋಲೆ, ಕನ್ನಡಿ, ಬಾಚಣಿಗೆ, ಅರಿಶಿಣ, ಕುಂಕುಮ, ಕಪ್ಪು ಇರುತ್ತೆ. ನಂತರ ಬ್ಲೌಸ್ ಪೀಸು ಇಲ್ಲ ಸೀರೆ, ಒಂದು ಅರಿಶಿಣ ಕುಂಕುಮದ ಪಟ್ನ. ಈಗ ಅಕ್ಕಿ, ಉದ್ದಿನ ಬೇಳೆ, ಬೆಲ್ದಚ್ಚು, ತೊಗರಿಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಹಾಗೂ ರವೆ ಇಟ್ಬಿಟ್ಟು ಇಲ್ಲೇನ್ ಮಾಡ್ತೀವಿ, ಇದ್ರೊಳಗಡೆ ಪೂಜೆಗೆ ಅಂತ 2 ಕರ್ಪೂರ, 5 ಮಂಗಳಾರತಿ ಬತ್ತಿ, 1 ಗೆಜ್ಜೆ ವಸ್ತ್ರ ಇಲ್ಲ 2 ಗೆಜ್ಜೆ ವಸ್ತ್ರ, 2 ಆರತಿನ ತುಪ್ಪದ ಬತ್ತಿಗಳನ್ನ ಇಡ್ತೇವೆ ಹಾಗೂ ಊದಿನ ಕಡ್ಡಿ. ಇದು ಏನಕ್ಕೆ ಅಂದ್ರೆ ಮುತ್ತೈದೆಯರಿಗೆ ನಾವು ಕೊಡೋದು, ಅವ್ರು ಪೂಜೆ ಮಾಡ್ಲಿ ಅಂತ, ನಾವು ಕೊಟ್ಟಂತ ವಸ್ತುಗಳಿಂದ ಪೂಜೆ ಮಾಡ್ಲಿ ಅಂತ. ಮಿಕ್ಕಿದೆಲ್ಲ ಸ್ವಯಂ ಪಾಕದ ತರ ಇಷ್ಟನ್ನ ಮಾಡಿ ಹೀಗೆ ಮುಚ್ತೇವೆ. ನೋಡಿ ಇಲ್ಲಿ ಏನೇನಿದೆ ಸಾಮಾನು ಅಂತ ನೋಡಿ, ನಾನೆಲ್ಲ ತೋರಿಸಿದ್ದೇನೆ. ಆಮೇಲೆ ಒಂದು ಫೋಟೋ ಹಾಕ್ತೇನೆ. ಈ ಥರ ಬಿಟ್ಟು ಹೀಗೆ ಇದ್ರ ಮೇಲೆ ಎಲೆ ಅಡಿಕೆ ಇಟ್ಟು, ಯಥಾಶಕ್ತಿ ದಕ್ಷಿಣೆ ಇಟ್ಟು, ಈ ಜೋಡಿ ಬಾಳೆಹಣ್ಣು ಇಲ್ಲ ಯಾವುದಾದ್ರೂ ಬಾಳೆಹಣ್ಣು ಇಲ್ಲ ಯಾವುದಾದ್ರೂ ಹಣ್ಣನ್ನ ಇಡ್ಬೋದು. ಈಗ ಮಂಗಲಗೌರಿ ಏನು ಬಾಗಿನ ಇದೆ ರೆಡಿ ಆಗಿದೆ. ಇದನ್ನ ನೀವು ಮುತ್ತೈದೆಯರಿಗೆ ಕೊಡಬಹುದು. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.